ಅಯ್ಯೋ ಬಾಬಾ ನಿಮ್ಮ ಅತ್ತೆ ಹಿಡ್ಕೊಳ್ಳಿ 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 ಬೇಗ ಹಿಡ್ಕೊಳ್ಳಿ. ಅಯ್ಯೋ ಅಲ್ಲಿ ಡಾಕ್ಟ್ರು ಅಲ್ಲಿ ಅರ್ಜೆಂಟ್ ಕರ್ಕಬ ಅಂತ ಹೇಳ್ತಾರೆ. ಹಿಡ್ಕೊಳ್ಳಿ ಬಾಬಾ ಬೇಗ ಹಿಡ್ಕೊಳ್ಳಿ. ಅತ್ತೆ ಅತ್ತೆ ನಿಂತ್ಕೊಳ್ಳಿ ಅತ್ತೆ ಅತ್ತೆ ನಿಂತ್ಕೊಳ್ಳಿ. ಅಲ್ಲಿ ಆಪರೇಷನ್ ಮಾಡಿಸ್ಬೇಕಲ್ವಾ ನಿಂತ್ಕೊಳ್ಳಿ. ಅಯ್ಯೋ ಈ ಮನೆ ನನ್ನ ಮಕ್ಕಳು ನನ್ನ ಬಿಡಕ್ಕಿಲ್ಲ ಅಂತ ಅನ್ನಿಸ್ತದೆ. ನಾನಂತೂ ಏನಾಗಲಿ ಇವತ್ತು ನನ್ನೇನು ಆಪರೇಷನ್ ಮಾಡಿ ಕುಯ್ದುಬಿಟ್ರೆ ಅವ್ನು ನೋಡ್ರೆ ಲೂಸ್ ನನ್ನ ಮಗ ಇದ್ದಂಗೆ ಅವ್ನು ಡಾಕ್ಟ್ರು ಅವನೇನ ಕುಯ್ದುಬಿಟ್ಟು ಅಂದರೆ ಮುಗ್ದೋಯ್ತದ ನನ್ನ ಕತೆ. ಬ್ಯಾಡಪ್ಪ ಬೇಡ. ನಾನಂತೂ ಎಲ್ಲ ನಿಜನೂ ಹೇಳೋದ್ರಿ ಎಷ್ಟೋ ವಾಸಿ ಎಷ್ಟಾಯ್ತದ ಅಷ್ಟು ದೂರ ಓಡ್ತೀನಿ. ಆಮೇಕಿಂದ ಏನಾದ್ರೂ ಅದೇ ಏನೋ ಕೇಳಿದ್ರೆ ಆಮೇಕಿಂದ ಹೇಳಿದ್ರಾಯ್ತು ಬಿಡು. ನಾನಂತೂ ಸತ್ಯನೇ ಹೇಳ್ಬಿಡ್ತೀನಿ. ನಾನಂತೂ ಡಾಕ್ಟರ್ ಹತ್ರ ಕೊಯ್ಸ್ಕೊಳಕ್ಕಾಗಕ್ಕಿಲ್ಲ. ಅತ್ತೆ ಅತ್ತೆ ನಿಂತ್ಕೊಳ್ಳಿ. ಇದು ಯಾಕೆ ಹಿಂಗೆ ಓಡೈತಿದ್ದೀರೇ ನಿಂತ್ಕೊಳ್ಳಿ. ಈ ಬುಡ್ಡೇ ಬ್ಯಾಡ್ರಿ ಬಾಬಾ, ಈ ಬುಡ್ಲೇ ಬ್ಯಾಡ್ರಿ. ನಿಮಗೆ ನಿಮ್ಮ ಎಂಡ್ರ ಬಗ್ಗೆ ಎಲ್ಲ ಗೊತ್ತಾಗಬೇಕು ಅಂದರೆ ಯಮ್ಮನ ಬುಡ್ಲೇ ಬ್ಯಾಡ್ರಿ. ನಿಮ್ಮ ಎಂಡ್ರ ಇರಾತ್ರೆ ಕರ್ಕೊಂಡು ಹೋಗ್ಬೇಡಿ. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಮುಂತಿ ಉಲ್ಟಾ ಪಲ್ಟಾ ಮಾಡ್ಬಿಡ್ತಾಳೆ. ಈ ಯಮ್ಮನ ಮಾತ್ರ ಹಿಡ್ಕೊಂಡು ಬಾಯಿ ಬಿಡಿಸ್ರಿ, ಅವಾಗ ನಿಜ ಏನು ಅಂತ ಬಾಯಿ ಬಿಡ್ತಾಳೆ. ಅತ್ತೆ ನೀವು ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ. ನೀವು ಯಾಷ್ಟು ದೂರ ಓಡೋದ್ರು ಯಾಪಟ್ಟಿ ದೂರ ಓಡೋದ್ರು ನಾನಂತೂ ಬಿಡೋಕ್ಕಿಲ್ಲ. ಇಲ್ಲ ನಾನೇ ಆಪರೇಷನ್ ಮಾಡ್ಬಿಡ್ತೀನಿ ಅಷ್ಟೇ. ನೀಯ ಅಳಿ ಅಂದರೆ ಇದೇನು ಹೇಳ್ತಿದ್ದೀರಾ? ಡಾಕ್ಟ್ರು ಮಾಡೋ ಕೆಲಸನ ನೀವೇ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ? ಅಯ್ಯೋ ನಾನು ಯೂಟ್ಯೂಬಾಗೆ ಆಪ್ರೇಷನ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ವಿಡಿಯೋನ ನೋಡಿವಿನಿ ನಾನು. ಅದನ್ನ ನೋಡ್ಬಿಟ್ಟು ನಾನು ಬಾಬಾ ಇಬ್ಬರು ನಿಮ್ಗೆ ಮಾಡ್ಬಿಡ್ತೀವಿ ಬಿಡಿ. ಇನ್ನೇನು ಡಾಕ್ಟ್ರ ಹತ್ರನೂ ಮಾಡಿಸ್ಕೊಳಕ್ಕಿಲ್ಲ ಅಂತಂದ್ರೆ ನಮ್ಮ ಬಾವಂಗೆ ನೀವು ಬದುಕೋದು ಅಷ್ಟೇ ನಿನಗೆ ಭಾಳ ಮುಖ್ಯ. ಅತ್ತೆ 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 ಮೂರತ್ತು ಅತ್ತೆ 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 ಅಂತಿರ್ತಾರೆ. ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ ಪಾಪ. ಅವ್ರಿಗೋಸ್ಕರ ಏನಾದರೂ ಆಪ್ರೇಷನ್ ಮಾಡಬೇಕಲ್ವಾ ಬಾಬಾ. ಇನ್ನೊಂದಿದೆ ನಾನು ವಿಡಿಯೋ ನೋಡ್ಕೊಂಡು ಹೆಂಗೆ ಆಪ್ರೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಈ ಅಮ್ಮಂಗೆ ಆಪ್ರೇಷನ್ ಮಾಡಿ ನೀವೇನೇನಿಯ ನೋಡ್ ಬಾಬಾ. ಈ ಮೊಬೈಲಾಗೈತೆ ಮೊದಲು ಇವ್ರನ್ನ ಒಂದು ಮಂಚದ ಮೇಲೆ ಮಲಗಿಸ್ಬೇಕು. ಮಲಗಿಸ್ಬಿಟ್ಟು ಆಮೇಕಿಂದ ಅವೇನೋ ಗೊತ್ತವಲ್ಲ ಕತ್ರಿ ಚಾಕ ಅವೆಲ್ಲನೂ ಪಕ್ಕದಾಗ ಮಾಡಿಕೋಬೇಕು. ಈ ಅಮ್ಮಂಗೆ ಅದೆಂಥದ್ದು ಅನೈಸ್ಯ ಅದು ಎಂಥದ ಓದಕ್ಕೆ ಬರೋಕ್ಕಿಲ್ಲ. ಅನೈಸ್ಯ ಕೊಡಬೇಕು. ಆಮೇಲೆ ಕೊಟ್ಮೇಲೆ ಅಮ್ಮ ಹಂಗೆ ಬಿದ್ದೋಗ್ಬಿಡ್ತಾಳೆ ಪ್ರೆಗ್ನೆನ್ಸ್ ಹೋಗ್ಬಿಟ್ಟು. ಆಮೇಲೆ ನಾವು ಕುಯ್ಬೇಕು ಅಷ್ಟೇ. ಅಯ್ಯೋ ಕೂರಿ ಹಂಗೆ ನನಗೆ ಅದಕ್ಕೆ ಯಾರಾದ್ರೂ ದಯ ತಂದು ರೆಡಿ ಮಾಡ್ಕೋಬೇಕಂತೆ ಬಾಬಾ. ಮಾಡ್ಕೊಬಿಡಿ. ಇನ್ನೇನು ಈ ಗುಡಿಸ್ಲಿನಾಗ ನನಗೆ ಜಾಗ ಐತೆ, ಇಲ್ಲೇ ನನಗೆ ಮಾಡಿದ್ರಾಯ್ತು. ಅಷ್ಟೇ ಅಷ್ಟೇ ಹಂಗೆ ಮಾಡೋಣ. ಅತ್ತೆ ನೀವೇನು ಎದ್ರುಕೋಬೇಡಿ. ನನ್ನ ಪಿರಾಣ ಕೊಟ್ಟಾದ್ರೂ ಪರವಾಗಿಲ್ಲ, ನಿಮ್ಮನ್ನ ಉಳಿಸ್ಕೊಂತೀನಿ. ನೀವೇನು ಎದ್ರುಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಮಗಳು ನೋಡ್ಕೊಂಡಿಲ್ಲಾರು ನಾನು ನೋಡ್ಕೊಂತೀನಿ. ಅಯ್ಯೋ ಅಳಿ ಅಂದರೆ ಬ್ಯಾಡ ಕಣ್ಣಳಿ ಅಂದರೆ ಬ್ಯಾಡ. ನಾನು ನಿಜ ನಿಮ್ಮ ಹತ್ರ ಏನು ಅಂತ ಹೇಳ್ಬಿಡ್ತೀನಿ. ನಿಜನಾ? ಬಿರ್ನ ಹೇಳಿ ಮತ್ತೆ. ಏನತ್ತೆ ನಿಜ? ನಿಮ್ಗೆ ಆರ್ಟ್ ಪ್ರಾಬ್ಲಮ್ ಇರೋದೇ ನಿಜ ತಾನೇ? ಇಲ್ಲ ಅಳಿ ಅಂದರೆ ನನಗೆ ಯಾವ ಆರ್ಟ್ ಪ್ರಾಬ್ಲಮ್ಮು ಇಲ್ಲ, ಏನೂ ಇಲ್ಲ, ಎಂಥದೂ ಇಲ್ಲ. ಅದೇನಾಯಿತು ಅಂತ ಹೇಳಿದ್ರೆ ಅದೇನಾಯಿತು ಅಂತಂದರೆ ಮೊದಲು ನನ್ನ ಮಗಳು ಎಲ್ಲರ ಮನೆಗೂ ಹೋಗ್ಬಿಟ್ಟು ಸಾಲ ಇಸ್ಕೊಂಬಂದ್ಬಿಟ್ಟು ಮಾಡಿಕೊಂಡಿದ್ಲು. ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ಲು ಅಳಿ ಅಂದರೆ. ಆಮೇಕಿಂದ ನನ್ನ ಹತ್ರ ದುಡ್ಡಾಯ್ತು ಬಾಮ, ನಾನು ಸತ್ತೋಯ್ತೀನಿ, ಶಾನೆ ದಿನ ಬದುಕಕ್ಕಿಲ್ಲ ಬಾಮ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು 50,000 ರೂಪಾಯಿ ಸೀರೆನಂತೆ, ಹೋಟ್ಲಂತೆ, ಅದಂತೆ ಇದಂತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಚೆನ್ನಾಗಿ ಮಜಾ ಮಾಡಿಸ್ಬಿಟ್ಲು ಅಳಿ ಅಂದರೆ. ಮುಂದೆ ಕೇಳಿ. ಆಮೇಲೆ ಸಾಲ್ಗಾರೆಲ್ಲನೂ ಕುತ್ತಿಗೆ ಮೇಲೆ ಕುಂತ್ಕೊಬಿಟ್ರು. ಸಾಲ್ಗಾರೆಲ್ಲ ಕುತ್ತಿಗೆ ಮೇಲೆ ಕುಂತ್ಕೊಬಿಟ್ಟಾಗ ಇನ್ನೇನು ಮಾಡೋಕೆ ನಮಗೂ ದಾರಿ ಇರಲಿಲ್ವಾ. ಅದಕ್ಕೆ ಏನಾರ ಒಂದು ಮಾಡಬೇಕಿತ್ತು. ಸುಮ್ಮನೆ ನೀವೆಲ್ಲ ಬೈತೀರಾ ಅಂತ ಹೇಳ್ಬಿಟ್ಟು ನನ್ನ ಮಗಳೇನಿಯ ಈ ಹೊಲನ ಅಡಾಯ್ಕ್ಬಿಡೋಣ, ಇಲ್ಲಾಂದರೆ ಮಾರ್ಬಿಡೋಣ ಅಂತ ಏನು ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಡೋಗ್ಬಿಟ್ಟು ಬರ್ಕೊಟ್ಬಿಟ್ಲು ಅವ್ರಿಗೆ. ನಾನು ಸಾಲ ತೀರಿಸ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆದರೆ ಸಾಲ ತೀರ್ಸೋಕ್ಕಾಗಲ್ಲ, ಏನೂ ಆಗಲಿಲ್ಲ. ದುಡ್ಡು ಇಸ್ಕೊಳ್ಳೋ ಗಂಟೆ ಇಸ್ಕೊಂಬಿಟ್ವಾ, ತೀರ್ಸೋಕ್ಕಾಗಲಿಲ್ವಾ. ಅದಕ್ಕೆ ಹೊಲ ಎಲ್ಲ ಅವರೇ ಬರ್ಸ್ಕೊಬಿಟ್ರು ಅಳಿ ಅಂದರೆ ನಿಮಗೆ ಆರ್ಟ್ ಪ್ರಾಬ್ಲಮ್ ಐತೆ ಅಂತ ಹೇಳಿದ್ದೆಲ್ಲ ಸುಳ್ಳ? ಹೇಳಿ ಅಂದರೆ ಸುಳ್ಳು. ನನಗೆ ಯಾವ ಪ್ರಾಬ್ಲಮ್ಮು ಇಲ್ಲ. ನಿಮ್ಮ ಕೈ ಮುಗಿತೀನಿ, ಆಪ್ರೇಷನ್ ಮಾತ್ರ ಮಾಡಿಸ್ಬೇಡಿ ಹೇಳಿ ಅಂದರೆ ನನಗೆ ಯಾವ ಪ್ರಾಬ್ಲಮ್ಮು ಇಲ್ಲ. ಎಳೆದ್ಬಿಟ್ಟಲ್ಲತ್ತೆ ನನ್ನ ತಲೆ ಮೇಲೆ ಚಪ್ಪಡಿಕಲ್ಲ ಎಳೆದ್ಬಿಟ್ರಲ್ಲ. 2 ಎಕರೆ ಹೊಲವ ಮಾರ್ಬಿಟ್ಟು ಸೀರೆ ಬಟ್ಟೆ ತಗೊಂಡು ಮಜಾ ಮಾಡಿದ್ರಾ? ಸೀರೆ ಬಟ್ಟೆ ತಗೊಂಡು ಮಜಾ ಮಾಡಿದ್ರೆ ನೀವು? ನಿಮ್ಮ ಜನ್ಮಗಳಿಗೆ ನಾಚಿಕೆ ಆಗಬೇಕು. ಅತ್ತೆ ಅಂತ ಹೇಳ್ಕೊಳಕ್ಕೆ ನನಗಂತೂ ನಾಚಿಕೆ ಆಯ್ತೈತೆ. ನೀನು ಅಷ್ಟು ದೊಡ್ಡ ಹೆಂಗ್ಸಾಗಿತ್ಕೊಂಡು ಅವಳು ಬುದ್ಧಿ ಹೇಳ್ದಿದ್ದಂಗೆ ನೀನು ಅವಳ ಜೊತೆ ಕುಣಿದ್ಬಿಟ್ಟು ಮಜಾ ಮಾಡಿದ್ಯಲ್ಲ. ನಿಂಗೇನು ಮಾನ ಮರ್ವದಿಲ್ವಾ? ನನಗಂತೂ ನಿಮ್ಮನ್ನು ನೋಡ್ತಾ ಇದ್ರೆ ಯಾಕನ ನಿಮ್ಮನ್ನ ಮನೆಗೆ ಇರಿಸ್ಕೊಂಡಿದ್ದೀನೋ ಅಂತ ಅನ್ನಿಸ್ತೈತೆ. ನಿಮ್ಮ ಬಾಳ್ಗಿಷ್ಟು ಬೆಂಕಿ ಯಾಕ? ನಾನೇನು ಮಾಡಲಿ ಹೇಳಿ ಅಂದರೆ ಮಗಳಿಗೆ 4 ಬಿಟ್ಟು ಬುದ್ಧಿ ಹೇಳೋಕ್ಕಾಯ್ತಿರ್ಲಿಲ್ವಾ? ಅಯ್ಯೋ ಅಯ್ಯೋ ಬಾಬಾ, ಅಂಥ ಒಳ್ಳೆ ಕೆಲಸ ಎಲ್ಲ ಇವ್ರು ಎಲ್ಲಿ ಮಾಡ್ತಾರೆ ಬರ್ರಿ. ಪಾಪ ತುಂಬ ಒಳ್ಳೆ ಕೆಲಸ ಎಲ್ಲನೂ ಇವ್ರು ಮಾಡೋದಿಲ್ಲ. ಇವ್ರು ಏನಿದ್ರು ಹಾಳು ಮಾಡೋ ಕೆಲಸ ನೀನೇ ಮಾಡೋದು. ಅಳಿ ಅಂದರೆ ಹಂಗೆ ಅನ್ಬೇಡ್ರಿ ಅಳಿ ಅಂದರೆ. ಏನು ಆಗತ್ತೆ ಯಪ್ಪ ಆಗೋಗ್ಬಿಟ್ಟೈತೆ. ನಿಮ್ಮ ಕೈ ಮುಗಿತೀನಿ ಅಳಿ ಅಂದರೆ. ಹೆಂಗೋ ನನಗೆ ತಪ್ಪು ಮಾಡ್ಬಿಟ್ಟಿದ್ದೀನಲ್ವಾ, ಈಗ ಆಗೋಗ್ಬಿಟ್ಟೈತೆ. ಹೆಂಗೋ ನನ್ನ ಮಗಳ ಜೊತೆ ಸಂಸಾರ ಮಾಡ್ಕೊಂಡು ಮುಂದೆ ಹೋಗ್ರಿ ಅಳಿ ಅಂದರೆ. ಮಾಡ್ತೀನಿ ಸಂಸಾರನ. ಈಗ ಹೊಲನ್ವೇ ಮನೆ ಪನೆ ಎಲ್ಲ ಮಾರಿಸ್ಬಿಟ್ಟಿದ್ದೀರಾ. ಇನ್ನೊಂದು 2 ದಿನ ನಾನು ನಿಮ್ಮ ಜೊತೆ ಇದ್ಬಿಟ್ರೆ ಸಂತೆಗೆ ಹೋಗ್ಬಿಟ್ಟು ನನ್ನನ್ನು ಸೇರ್ಬಿಟ್ಟು ಹರಾಜ್ ಹಾಕ್ಬಿಡ್ತೀರಾ ಅಲ್ವಾ? ನಿಮ್ಮ ಯೋಗ್ಯತೆಗಳು ನಮಗೆ ಗೊತ್ತಿಲ್ವಾ? ನಿಮ್ಮಂಥವ್ರನ್ನ ನೋಡಿ ನಂಗೆ ಅಸಹ್ಯ ಉಟ್ಬಿಟ್ಟೈತೆ. ನೋಡು ಹೆಂಗನ ಮಾಡ್ಕೊಂಡು ಸಾಯಿರಿ. ಇಷ್ಟು ದಿನ ಏನು ಅನ್ಕೊಂಡಿದ್ದೆ ಅಂತಂದರೆ ಪಾಪ ಎಲ್ಲೋ ಅತ್ತೆ ಆಪ್ರೇಷನ್ಗೆ ಅಡೈಕ್ಬಿಟ್ಟು ಮಾರೋಳೆ ಅಂತ ನಾನು ಅನ್ಕೊಂಡು ಸರಿ ಬಿಡು ಏನು ಅಂತ ಹೇಳ್ಬಿಟ್ಟು ಹೆಂಗೋ ನಿಂತ್ಕೊಳ್ಳೋಣ ಜೊತೆಗೆ ಅಂತ ಇದ್ದೆ. ಇವತ್ತು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ರಿ. ನಾನು ಮಾತ್ರ ನಿಮ್ಮ ಸವಸಕ್ಕೆ ಬರಲ್ಲ. ನಾನು ನಿಮ್ಮ ಪಾಡು ನೀವು ಹೆಂಗನ ಮಾಡ್ಕೊಂಡು ಆಳು ಬಿದ್ದೋಗ್ರಿ, ನಾನೇನು ಕೇಳಲ್ಲ. ಅಷ್ಟೇ ಬಿಟ್ಬಿಟ್ರಿ ನನ್ನ. ಹೊಳಿ ಅಂದರೆ ಹಂಗೆ ಅನ್ಬೇಡಿ ಹೇಳಿ ಅಂದರೆ ಹಂಗೆ ಅನ್ಬೇಡಿ. ಹಂಗನ್ಬೇಡ್ರಿ ಹಿಂಗನ್ಬೇಡ್ರಿ ಎಲ್ಲ ಬಿಟ್ಬಿಡಿ. ನನ್ನ ಪಾಡು ನಾನು ಬಿಟ್ಬಿಡಿ. ಎಲ್ಲನೋ ಹೋಗಿ ಸಾಯ್ತೀನಿ. ನಿಮ್ಮ ಜೊತೆ ಮಾತ್ರ ಇರೋಕ್ಕಿಲ್ಲ ನಾನು.
ನಾನು ಎಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ನನಗೀಗ ಅನ್ನಿಸ್ತೈತೆ. ಎಲ್ಲ ಹೊಲ ಮನೆ ಎಲ್ಲನೂ ನಿನ್ನ ಮಗಳ ಹೆಸರಿಗೆ ಬರೆದ್ಬಿಟ್ಟು ನನ್ನ ಬಾಳು ನಾನು ಇರೋಣ ಅಂತ ಯಾವ ಪಾಟಿ ಆಸೆಗಿದ್ದೆ ನಾನು. ಎಲ್ಲ ನುಂಗ್ಬಿಟ್ಟು ನೀರು ಕುಡ್ಕೊಬಿಟ್ಟಿದ್ದೀರಲ್ಲ, ಕುಡ್ಕೊಳ್ಳಿ, ನೀರನ್ನ ಕುಡ್ಕೊಳ್ಳಿ, ಎಣ್ಣ ಕುಡ್ಕೊಳ್ಳಿ. ಈಗ ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕಲ್ವ ನಿಮಗೆ? ಇರ್ರಿ, ಆಯಿತು, ಆರಾಮಾಗಿರ್ರಿ. ನಾನು ಗೊತ್ತೀನಿ, ಇನ್ನೊಂದು ಕಿತ್ತು ತಲೆನೂ ಹಾಕೋಕ್ಕಿಲ್ಲ ನಿಮ್ಮ ಕಡೆ. ಅದು ಹೆಂಗೆ ಜೀವನ ಮಾಡ್ಕೊಂಡು ಹೋಗ್ತೀರ, ಜೀವನ ಮಾಡ್ಕೊಂಡು ಹೋಗಿ. ಪದಿ ಒಳ್ಳೆ ಸಮಯದಾಗ ಬಂದ್ಬಿಟ್ಟು ನನಗೆ ಒಳ್ಳೆ ಥರನೇ ಸಹಾಯ ಮಾಡ್ಬಿಟ್ಟೆ ಕಣವ ನೀನಂತಂದ್ರೆ. ಎಲ್ಲ ನಂಗೆ ಹೇಳಿದ್ದು ಒಳ್ಳೆದೇನೇ ಆಯಿತು. ಇಲ್ಲ ಅಂದಿದ್ರೆ ನಾನು ನಂಬ್ಕೊಬಿಟ್ಟು ಆಸ್ಪತ್ರೆ ದುಡ್ಡು ಅಂತ ಹೇಳ್ಬಿಟ್ಟು ನಾನು ಯಾಮಾರ್ಬಿಡ್ತಿದ್ನೇನೋ. ಸದ್ಯ ಎಲ್ಲ ಹೇಳ್ದಲ್ಲ, ಒಳ್ಳೇದೇ ಆಗಲಿ ಬಿಡು. ನನಗಂತೂ ಇವ್ರ ಜೊತೆ ಇರಕ್ಕೆ ನನಗಂತೂ ಒಸಿನೂ ಇಷ್ಟ ಇಲ್ಲ. ನನಗಂತೂ ಏನಾನ ಬಿದ್ದು ಆಳು ಬಿದ್ದೋಗ್ರಿ. ಅಳಿಯಂದ್ರೆ ಅಯ್ಯೋ ಬಾವ, ಹಿಂಗೆ ಮುನಿಸ್ಕೊಂಡ್ರು ಹೊಂಟೋಗ್ಬಿಟ್ರೆ ಹೆಂಗೆ? ಹಿಂಗೆ ಮುನಿಸ್ಕೊಬಿಟ್ಟು ಏನಾದರೂ ಒಂದು ತೀರ್ಮಾನ ಮಾಡನಿರಿ. ಬೇಕಾದ್ರೆ ಮನೇದು ನಾನು ಹೆಂಗೋ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಮನೇದು ಹೆಂಗೋ ನಾನು ಬಿಡಿಸ್ಬಿಟ್ಟು ಕೊಡ್ತೀನಿ. ಬೇಡವಾ? ಬೇಡ ಬೇಡ ಬೇಡ, ಇವ್ರ ಸಾವಾಸನೇ ನನಗೆ ಬೇಡ. ಇಂಥ ಕಿತ್ತೋ ಜನಗಳ ಮಧ್ಯೆ ನಾನು ಇದ್ದೀನಿ ಅಂತ ನನಗಂತೂ ಗೊತ್ತಿರಲಿಲ್ಲ. ನನಗೆ ಅಂತ ಒಂದು ಬೇರೆ ಜೀವನ ಐತೆ. ಆ ಜೀವನದಾಗ ಹೋಗ್ಬಿಟ್ಟು ನಾನು ನೆಮ್ಮದಿಯಾಗಿ ಇರ್ತೀನಿ. ಇವ್ರು ಹೆಂಗನ ಮಾಡ್ಕೊಂಡು ಸಾಯ್ಲಿ, ನಾನು ಎಂಡ್ರು ಮಕ್ಕ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ. ಅಂಥ ದರಿದ್ರದೊಳ ಸಾವಾಸ ಅಂತೂ ನನಗಂತೂ ಬ್ಯಾಡವೇ ಬೇಡ. ಎಲ್ಲನ ಬಿದ್ದು ಆಳು ಬಿದ್ದೋಗ್ಲಿ ಬಿಡು ನನಗೇನಂತೆ. ಅಯ್ಯೋ, ನಾನೇ ಫಿಟ್ಟಿಂಗ್ ಇಟ್ಬಿಟ್ಟು ತಪ್ಪು ಮಾಡ್ಬಿಟ್ನಾ. ನಾನೇ ಸರಿ ಮಾಡಿದ್ದೀನಿ ಅಂತ ಅನ್ಕೊಂಡೆ. ಏನವ, ಈಗ ನಿಂಗೆ ಹಾಲು ಕುಡಿದ್ರೆ ಸಂತೋಷ ಆಯ್ತಾ? ಹಾಲು ಕುಡಿದ್ರೆ ಸಂತೋಷ ಆಗಿರ್ಬೇಕಲ್ವ ನಿಂಗೆ? ಆಗೈತ್ ಬಿಡು. ನನ್ನ ಮಗಳು ಸಂಸಾರ ಕೊಳ್ಳಿ ಇಟ್ಬಿಟ್ಟು ಇವಾಗ ಆರಾಮಾಗಿದೆಯಲ್ಲ ನೀನು. ಆರಾಮಾಗಿರವ ನೀನು, ನಿನ್ನ ಗಂಡ ಎಲ್ಲ ಆರಾಮಾಗಿರ್ರಿ. ಬಸ್ರಿ ಶಾಪ ಎಂದೂ ಬಿಡಕ್ಕಿಲ್ಲ ನಿಮ್ಮನ್ನ. ಸುತ್ತದ ನೋಡ್ತಿರೋ. ನನ್ನ ಮಗಳು ಬಸ್ರಿ ಅನ್ನೋದನ್ನೇ ನೋಡಿದಂಗೆ ಗಂಡಂಗೆ ಫಿಟ್ಟಿಂಗ್ ಕೊಟ್ಬಿಟ್ಟು ಹಿಂಗೆಲ್ಲ ಬೀದಿಗೆ ತಗೊಂಡ್ಬಿಟ್ಟಲ್ಲ. ನೀನೇನು ಉದ್ದಾರ ಆಯ್ತೀಯಾ? ನೀನಂತೂ ಉದ್ದಾರ ಆಗಕ್ಕಿಲ್ಲ. ನೀನಂತೂ ಆಳು ಬಿದ್ದೇನೆ. ನೀನು ಹೋಗೋದು ನೋಡ್ತಾ ಇರು. ಗಂಡ ಎಂಡ್ರು ಉಳಿಯಂಡ್ಬಿಟ್ಟು ದೂರ ಮಾಡ್ತೀಯಲ್ಲ. ಗಂಡ ಎಂಡ್ರು ಅಂತಂದಮೇಲೆ 1000 ಬರ್ತದೆ, 1000 ಹೋಯ್ತದೆ. ನೀನೇನು ಮಧ್ಯೆ ಬಂದ್ಬಿಟ್ಟು ಕಡ್ಡಿ ಅಲ್ಲಾಡ್ಸೋದು? ನೀನು ಯಾಕೆ ಬಂದು ಕಡ್ಡಿ ಅಲ್ಲಾಡ್ಸ್ಬಿಟ್ಟೆ ನೀನು? ನಿಂಗೆ ಬಿಡು, ದೇವರೇ ನಿನಗೆ ತೋರಿಸ್ತೇನೆ ಸರಿಯಾಗಿ. ನಿನ್ಗಂತೂ ನಿನಗೆ ಮಕ್ಕಳಾಗಿಲ್ವಲ್ಲ, ಅದಕ್ಕೆ ನಿನಗೆ ಊರಿಗೆ ಬಂದ್ಬಿಟ್ಟಿರೋದು. ನನ್ನ ಮಗಳಾಗೋಳಲ್ಲ, ನನ್ನ ಮಗಳು ಸಂತೋಷವಾಗಿ ಇರಬಾರ್ದು ಇವಾಗ, ಅಲ್ವಾ? ಅಯ್ಯೋ, ನೀವೆಲ್ಲ ಹಿಂಗೆಲ್ಲ ಮಾತಾಡಬೇಡಿ. ನನಗೇನು ಹೊಟ್ಟೆ ಊರಿಂದ ಕೆಲಸ ಮಾಡಲಿಲ್ಲ ನನ್ನ ದೇವರಣೆಗೂ. ಏನೋ ಹುಸಿ ಅಲ್ಲ, ನೀವು ಸುಳ್ಳು ಹೇಳಿದ್ರಲ್ಲ, ಅದನ್ನ ಸತ್ಯ ಅಂತ ಹೇಳಕ್ ಮಾಡಿದೆ ಅಷ್ಟೇ. ಅದು ಬಿಟ್ಬಿಟ್ರೆ ನನಗೆ ಬೇರೆ ಯಾವ ಉದ್ದೇಶನೂ ಇರಲಿಲ್ಲ. ಸಾಕು, ಸುಮ್ಮನೆ ಇರೇ ಕಂಡಿವ್ ನೀ ಬಿತ್ರಿ. ನೀನೇನು ಅಂತ ನನಗೆ ಗೊತ್ತಿಲ್ವಾ? ಎಲ್ಲ ನನ್ನ ಮಗಳ ಜೀವನನ ಇವಾಗ ನನ್ನ ಮಗಳನ್ನ ಅಳಿಯನ್ನು ದೂರ ಮಾಡಿಬಿಟ್ಟು ಏನು ಸುರ್ಕಬೇಕು ಅಂದ್ಕೊಂಡಿದ್ಯೋ ನನಗಂತೂ ಗೊತ್ತಿಲ್ಲ. ಚೆನ್ನಾಗಿರು, ಆರಾಮಾಗಿ ಚೆನ್ನಾಗಿರು. ಸಾಕು. ನಾವು ಆಳು ಬಿದ್ದೋದ್ರೂ ಪರವಾಗಿಲ್ಲ. ನೀನು ಹೆಂಗೋ ಹೊಸ ಮನೆ ಆಗೈತಲ್ಲ, ನಾವ್ಯಾವ ಬೀದಿಗೆ ಬಂದ್ಬಿಟ್ಟಿದ್ದೀವಿ ಕಣವ. ಬೀದಿನ ಗುಡಿಸ್ಲಿಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು. ಗುಡಿಸ್ಲನಾಗಿರ್ತೀವಿ. ನೀನು ಹೆಂಗೋ ಸೌಖ್ಯವಾಗಿ 2 ಎಕರೆ ಹೊಲ ಐತೆ, ಮನೆ ಐತೆ. ನೆಮ್ಮದಿಗಿರವ ನೀನು. ಅದಕ್ಕಿನ್ನೂ ಇನ್ನೇನು ಬೇಕು ನಿನಗೆ? ನೆಮ್ಮದಿಗಿದ್ಬಿಡು ಸಾಕು. ನಾನೇನು ತಪ್ಪು ಮಾಡಲಿಲ್ಲ. ಉದ್ದಾರ ಆಗಕ್ಕಿಲ್ಲ ಇವಳು. ನಾನು ಏನೋ ಮಾಡಕ್ಕೆ ಹೋಯ್ತೀನಿ, ಏನೋ ಆಯ್ತದೆ. ನಂದೇ ತಪ್ಪು ಅಂತ ಅನ್ನಿಸ್ತದೆ ನನಗಿಂತ. ನಾನು ಯಾಕೆ ಇಂಥ ಕೆಲಸ ಮಾಡಿಬಿಟ್ಟೆ ಅನ್ನಿಸ್ತೈತೆ. ಗಂಡ ಹೆಂಡ್ರ ಮಧ್ಯೆ ಉಳಿಬಿಟ್ನ ಅನ್ನಿಸ್ತೈತೆ ನನಗಂತೂ. ಸತ್ಯ ಏನು ಅಂತ ಹೇಳ್ಬಿಟ್ಟು ಹೇಳ್ಸಿದ್ದೆ ತಪ್ಪಾಯ್ತಾ? ಈ ಭಾವ ಹಿಂಗೆ ಹೊಂಟೋಯ್ತದೆ ಅಂತ ಯಾರಿಗೂ ಗೊತ್ತು? ಅಲ್ಲ ಸರಿ, ಗಂಡ ಹೆಂಡತಿ ಜಗಳ ಅಂತಂದಮೇಲೆ ಬರ್ತದೆ ಹೋಯ್ತದೆ. ಹಂಗಂತ ನಮ್ಮ ಭಾವ ನಾನು ಇರೋದೇ ಇಲ್ಲ ಹೊಂಟೋಯ್ತೀನಿ ಅಂತ ಯಾಕೆ ಹೊಂಟೋದ? ಏನಾನ ಇರ್ತದ? ಅಲ್ಲ ಸರಿ, ವ್ಯಾಪಾರ ಅಂತ ಹೇಳ್ಬಿಟ್ಟು ಹೋಯ್ತಾನಲ್ಲ, ಎಲ್ಲಿಗೆ ಹೋಯ್ತಾನೆ? ಇದ್ರಾಗ ಯಾರು ಒಳ್ಳೆಯರು, ಯಾರು ಕೆಟ್ಟರು, ಯಾರು ಯಾಮರಿಸ್ತಾವ್ರೋ, ಯಾರು ಯಾಮರಿಸ್ತಿಲ್ವೋ ನನಗಂತೂ ಒಂದು ಗೊತ್ತಾಯ್ತಿಲ್ಲಪ್ಪ. ಈ ಅಪ್ಪ ಮುನ್ಸ್ಕೊಂಡು ಹೊಂಟೆ ಹೋಗ್ಬಿಡೋದ? ಏನೋ ಇರಬೇಕು ಅನ್ನಿಸ್ತದೆ, ಏನೋ ಐತೆ. ಆದರೆ ಯಮ್ಮುತಾಯಿ ಮುಗಿಸ್ಕೊಂತೀನಿ ಅಂತ ಮಾತ್ರ ಅನ್ಕೊಂಡ್ರಿಲ್ಲ ನೋಡು. ಅಕ್ಕ, ಪದಕ, ನೀನು ಪದಕ ಇಲ್ಲಿ? ಏನಿಲ್ಲ, ಹಿಂಗೇನೆ ನೀ ಬಂದಿದ್ದೆ ಸುಮ್ಮನೆ. ನೀನೇನಿಲ್ಲಿ? ನಾನು ಗುಡಿಸ್ಲನಾಗಿದ್ದಾಗ ನಮ್ಮ ಅತ್ತೆ ಹಂಗೆ ಮಮತಿ ಎಲ್ಲ ಬಂದ್ಬಿಟ್ಟು ನಾನು ಆಡ್ಕೊಂಡು ನಕ್ಕಿದ್ರಲ್ಲ, ಅದಕ್ಕೆ ಒಂದ್ಕಿತ ನಾನು ಆಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲಿ ಕೊಟ್ಟವ್ರನ್ನ ಗುಡಿಸ್ಲು ಅಂತ ಹೇಳಿದ್ರು. ಇಲ್ಲಿಗೆ ಬಂದರೆ ಇಲ್ಲಿ ಗುಡಿಸ್ಲನಾಗ ಯಾರೂ ಇಲ್ಲ, ಎಲ್ಲ ಎಲ್ಲೋಗ್ಬಿಟ್ರು. ನೀನು ಇದೆಯಲ್ಲ ಗುಡಿಸ್ಲನಾಗೆ, ಏನಾಯ್ತು? ಅವರೆಲ್ಲ ಎಲ್ಲ ಹೊಂಟೋದ್ರು? ಅದ 2 ಗುಡಿಸ್ಲು ಕಟ್ಕೊಂಡವ್ರೆ. ಅಲ್ಲಿ ಕೆರೆ ಪಕ್ಕದಾಗ ಒಂದು ಕಟ್ಕೊಂಡವ್ರೆ. ಆ ಗುಡಿಸ್ಲನಾಗ ಅವ್ರೆ ಅಲ್ಲೆಲ್ಲ ನೀರು ಗೀರು ಎಲ್ಲ ಆರಾಮಾಗಿ ಸಿಗ್ತದೆ ಅಂತ ಹೇಳ್ಬಿಟ್ಟು. ಈ ಗುಡಿಸ್ಲನಾಗ ಏನಿಲ್ಲ. ಈಗ ಬಿಡು, ಆಗೋದೆಲ್ಲ ಆಗೋಯ್ತೆ. ಆಡ್ಕೊಂಡು ಗಿಡ್ಕೊಂಡು ಹೋಗೋಂಥದ್ದು ಯಾಕೆ? ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರೋಕ್ಕಿಲ್ಲ. ಸುಮ್ಕೆ ನಡೀರಿ. ಮತ್ತೆ ಹೆಂಗವಳು ಸುಮ? ಸಂದಕವಳ? ಮುಕ್ಕಣಕ್ಕ, ಸಂದಕವಳೆ. ಬಸ್ರಿ ಅಲ್ವಾ, ನಾನೇ ಶಾಣೆ ಎಲ್ಗೂ ಕಳಿಸ್ತಿಲ್ಲ. ಮನೆಗೆ ನೀರಿಸ್ಕೊಂಡು ನೋಡ್ಕೊಂತ ಇವನಿ ಸುಮ್ಮನೆ. ಹೆಂಗೋ ಮನೆ ಅಂತೂ ಸಂದಕೈತೆ. ನಾನೇ ಇವಾಗ ಕಷ್ಟಪಟ್ಟು ಕೆಲ್ಸಕ್ಕೆ ಹೋಯ್ತಾ ಇವನಿ. ನನಗೂ ದುಡ್ಡು ಬತ್ತೈತೆ. ಹೆಂಗೋ ಊಟ ಮಗಿಗೆ ಸಂದಕ್ಕೆ ಹೆಂಗೋನು ಇದು ಮಾಡ್ಬಿಟ್ಟು ಏನೋ ಒಂದು ಅದಕ್ಕೊಂದು ದಾರಿ ಮಾಡ್ಬೇಕಲ್ಲ. ನಮ್ಮ ಥರ ಅಲ್ಲ ಟೋಪಿ ಆಗ್ಬಾರ್ದಲ್ವ, ಅದಕ್ಕೆ ನೋಡ್ತಾ ಇದ್ದೀನಿ. ಬಾಕ, ಮನೆ ಹತ್ರ ಸುಮ್ಮ ಯಾವಾಗ ಕೇಳ್ತಿತ್ತಾಳೆ ಒತ್ತಿಗೆ ಅಂತ. ನನಗಂತೂ ಯಾರೂ ಇಲ್ಲ, ನಮ್ಮ ಅಮ್ಮನೂ ಇಲ್ಲ, ಯಾರೂ ಇಲ್ಲ. ನನ್ನ ಒತ್ತಿಗೆನೂ ಮಾತಾಡ್ಸೋಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಅಯ್ಯೋ ಹಂಗೇನಿಲ್ಲ ನೋಡಿ. ಮತ್ತೆ ಇವಾಗ ಹೆಣಿಯ ಬತ್ತಿನ ಜೊತೆಗೆ ಹೆಣಿಯ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಬರೋನಿ ನೋಡಿ. ಪಾಪದಕ್ಕ, ಅಯ್ಯೋ ಕಾಯ್ಕೊಂಡಿದ್ದೀನಿ ನಾನಂತೂ. ಪಾಪ ಅವಳು ಬೇಜಾರು ಮಾಡ್ಕೊಂತಾಳೆ. ಯಾರು ಬರೋಕ್ಕಿಲ್ಲ. ನಮ್ಮ ಅಮ್ಮ ಮೋಸ ಮಾಡ್ಬಿಡ್ತು, ನಮ್ಮ ಅಣ್ಣಯ್ಯ ಅತ್ತಿಗೆ ಎಲ್ಲ ಮೋಸ ಮಾಡ್ಬಿಟ್ರು. ಚಿಕ್ಕತ್ತಿಗೆ ಎಷ್ಟೋ ವಾಸಿ ಹಂಗೆ ಹಿಂಗೆ ಅಂತ ಹೇಳ್ತಿತ್ತಾಳೆ. ನೀವು ನೋಡ್ರೆ ಹೊಸಿನ ಸಮಾಧಾನ ಆಯ್ತದೆ ಅನ್ನಿಸ್ತದೆ ಅವಳಿಗೆ. ಬನ್ನಿ ಹೋಗೋಣ. ಅವಳಿಗೆ ಏನು ತಲೆ ಕೆಡಿಸ್ಕೋಬೇಡ ಅಂತ ಹೇಳು. ನಾನಿಲ್ವೇ? ನಾನಿದ್ದೀನಿ ನೋಡಿ. ಬಾಕ ನಡಿ ಸಾರ್ನ.